ಕಾಂಗ್ರೆಸ್ ಸಮಿತಿಯ ಯಾದಗಿರಿ ಮನೇರೆಗಾ ಉಳಿಸಿ ಆಂದೋಲನ ಅಂಗವಾಗಿ ಉಪವಾಸ ಸತ್ಯಾಗ್ರಹ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈ ಕಾರ್ಯಕ್ರಮದಲ್ಲಿ ಪಕ್ಷದ ಅನೇಕ ಮುಖಂಡರು ಬಿಜೆಪಿ ಪಕ್ಷದಲ್ಲಿ ವಾಗ್ದಾಳಿ ನಡೆಸಿದರು. ಜಿಲ್ಲಾಧ್ಯಕ್ಷರು, ಹಿರಿಯ ಮುಖಂಡರು, ಕಾರ್ಯಕರ್ತರು ಶಹಾಪುರ, ಸುರಪುರ, ವಡಿಗೇರ, ಗುರುಮಿಟ್ಕಲ್, ಸೈದಾಪುರ ತಾಲೂಕುಗಳಿಂದ ವಿವಿಧ ಗ್ರಾಮಗಳಿಂದ ಮಹಿಳೆಯರು, ಮುಖಂಡರು ಆಗಮಿಸಿದರು. ಧನ್ಯವಾದ. ಜಿಲ್ಲಾಧ್ಯಕ್ಷರು, ಪರಿಶಿಷ್ಟ ಪಂಗಡ ವಿಭಾಗ ಯಾದಗಿರಿ ವೆಂಕಟೇಶ್ ಹೆಚ್, ಬೇಟೆಗಾರ ರಮೇಶ್ ದೊರೆ ಆಳ್ದಾಳ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹನುಮಂತ ದೊರೆ. ವರದಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅನೇಕ ಯೋಜನೆಗಳನ್ನು ತಂದು ಬಡ ಬಗ್ಗರಿಗೆ ಒಂದು ಹೊಟ್ಟೆ ತುಂಬಿಸುವಂತ ಕೆಲಸ, ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿ ನೀವು ಒಳ್ಳೆಯದನ್ಸಂಡ್ರೆ ಮಾತ್ರ ಅವಾಗ ನಿಮಗೆ ಬೆಲೆ ಬರುತ್ತೆ ಅನ್ನುವ ಮಾತನ್ನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಬಂಧುಗಳೇ, ನೀವು ಇವತ್ತು ದೇಶ ವ್ಯಾಪ್ತಿಯಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಜಾತಿ ನಡುವೆ ಜಗಳ ಹಚ್ತಾ ಇದ್ರಿ, ಧರ್ಮಗಳ ನಡುವೆ ಜಗಳ ಹಚ್ತೀರಿ. ಇವತ್ತು ಅಡ್ಡದಾರಿಯಲ್ಲಿ ಚುನಾವಣೆಗೆ ಬಂದು ಅಧಿಕಾರ ಬಿಡದು ನಿಮ್ಮ ದರ್ಪ ದೌರ್ಜನ್ಯ ತೋರಿಸ್ತಿದ್ದೀರಿ. ಈ ದರ್ಪ ದೌರ್ಜನ್ಯ ಬಹಳ ದಿನ ನಡೆಯಲಿ, ಈಗಾಗಲೇ ಅಂತ್ಯ ಆಡುವ ಸಂದರ್ಭ ಬಂದಿದೆ ಎಂದು ತಾವು ಎಚ್ಚರಗೊಳ್ಳಬೇಕಾಗಿದೆ. ಈ ಬಿಜೆಪಿ ಪಕ್ಷ ಚುನಾವಣೆ ಬಂದಾಗಲೆಲ್ಲ ಕಂಡ ಎಂಡ ಹಂಚುತ್ತಾ, ರೊಕ್ಕ ರೂಪಾಯಿಗಳನ್ನು ಹಂಚುತ್ತಾ, ಒಂದು ದರ್ಪದ ಅಧಿಕಾರವನ್ನು ತೋರಿಸುತ್ತಾ ಅಧಿಕಾರ ಹಿಡಿದು ಏನಂತಾರಲ್ಲ, ಆನೆ ಸೊಕ್ಕ ಬಂದಂತಾರಲ್ಲ, ಆನೆಗೆ ಸೊಕ್ಕ, ಆನೆ ತರ ಸೊಕ್ಕ ಅಡಗಿಸಿ ಯಾರನ್ನು ಲೆಕ್ಕಿಸದೆ ನೀವು ಅಧಿಕಾರ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆವರಿಕೆ ಮಾಡ್ತಿದ್ರಿ. ಇದು ನಿಮಗೆ ದೇವರಿಲ್ಲ. ಯಾಕೆ ಬಡ ಸಾಮಾನ್ಯರು ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ಸಮಾನವಾಗಿ ಬದುಕಬೇಕು, ಒಂದೇ ರೀತಿಯಲ್ಲಿ ಬದುಕಬೇಕು, ಯಾರಿಗೆ ಅನ್ಯಾಯ ಆಗಬಾರದು ಅಂತ ಒಳ್ಳೆ